ತಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ. ಬೇರೆಯವರ ತಟ್ಟೆಯ ನೊಣದ ಬಗ್ಗೆ ಮಾತಾಡೋದು ಎಷ್ಟು ಸರಿ? ಬಿಜೆಪಿ ನಾಯಕರಿಗೆ ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದಾರೆ. ಮೂಡ ಹಗರಣ ಕುರಿತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಂಡ ಬಿಜೆಪಿ ನಾಯಕರ ವರ್ತನೆ ಸರಿಯಾಗಿಲ್ಲ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಾಕಷ್ಟು ಆರೋಪ ಸರಮಾಲೆ ಅವರ ಕೊರಳಲ್ಲಿಯೇ ಇದೆ. ರಾಜ್ಯದಲ್ಲಿ ನೂರಾರು ಸಮಸ್ಯೆಗಳಿವೆ. ನೆರೆ ಬರ ಸಮಸ್ಯೆ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ. ನೆರೆ ಹಾವಳಿಯಲ್ಲಿ ಸಾವಿರಾರು ಎಕರೆ ಭೂ ಪ್ರದೇಶದ ಬೆಳೆಗಳು ನಾಶವಾಗಿವೆ. ಇತ್ತ ಬಸವೇಶ್ವರ ಯತ್ತ ನೀರಾವರಿ ಕುರಿತು ಯಾರು ಧ್ವನಿ ಎತ್ತುತ್ತಿಲ್ಲ. ರೈತರ ಸಮಸ್ಯೆ ಕುರಿತು ಯಾರು ಹೋರಾಟ ಮಾಡುತ್ತಿಲ್ಲ. ಬಿಜೆಪಿ ಮನೆ ಒಂದು ಮೂರು ಬಾಗಿಲು ಎಂಬಂತಾಗಿದೆ. ತಮ್ಮ ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದು ಬಿಜೆಪಿ ಪಕ್ಷ ನೈತಿಕತೆ ಮೆರೆತಿದೆ. ತಮ್ಮ ತಟ್ಟೆಯಲ್ಲೇ ಕತ್ತೆ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ ಬಗ್ಗೆ ಮಾತನಾಡಲು ಹೊರಟಿದ್ದಾರೆ ಎಂದು ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ತಟ್ಟೆ ಒಳಗ ಕತ್ತಿ ಬಿದ್ದಿರ್ತೈತಿ, ನನಗದ ನೋಡಿರ್ತಿ ಅನ್ನಕ್ರೆ ಅದಕ್ಕಿಂತ ಹೆಚ್ಚು ಬೇರೆದವ್ರ ತಟ್ಟೆ ಒಳಗೆ ನನ ಬಿದ್ದದ್ದ ನಾವು ಎತ್ತಿ ಹೇಳ್ತೀವಿ. ಇದು ಎಟ್ರ ಮಟ್ಟಿಗೆ ಸರಿ ಅದನ್ನು ಅವರೇ ತಿಳ್ಕೊಬೇಕು. ಅವರು ಜವಾಬ್ದಾರಿ ಸ್ಥಾನದಾಗಿದಾರಲ್ಲ. ಅವರೇನೋ ಒಂದು ಪಂಚಾಯತಿ ಮೆಂಬರ, ಅವರು ಮುಖ್ಯಮಂತ್ರಿ ಆದವ್ರು ಇದ್ದಾರೆ, ಸಾಕಷ್ಟು ಸಲ ವಿರೋಧ ಪಕ್ಷದ ನಾಯಕ ಆದವ್ರು ಇದ್ದಾರೆ. ಇದನ್ನ ಯಾಕೆ ಇಂಥವೆಲ್ಲ ಮಾಡಿ ಮೊನ್ನೆ ಅಸೆಂಬ್ಲಿ ಬೆಂಗಳೂರಲ್ಲಿ ಒಂದು ದಿನನೂ ಅಧಿವೇಶನ ನಡಲಿಕ್ಕೆ ಕೊಡಲಿಲ್ಲ. ಈ ರಾಜ್ಯದ ಸಮಸ್ಯೆಗಳ ನೂರಾರು ಸಾವಿರಾರು ಸಮಸ್ಯೆಗಳಿದಾವೆ. ನೀರಾವರಿ ಯೋಜನೆಗಳಾಗಬೇಕು, ಬರ ಬಿದ್ದಿದೆ. ನಿನ್ನೆಲ್ಲಿ ಮುಖ್ಯಮಂತ್ರಿಯವರು ಜುಗುಳದಲ್ಲಿ ಬಂದು ಬೆಳೆ ಹಾನಿಗಳಾಗಿದ್ದಾವೆ. ಎಷ್ಟೋ ಎಕರೆ ಕಬ್ಬು, ಶೇಂಗಾ, ಹುರುಳಿ, ಉದ್ದ ಎಲ್ಲ ಹಾಳಾಗಿದ್ದಾವೆ. ಅದನ್ನು ಕುಡಿಸುವಲ್ಲಿ ನೀವು ಹೆಚ್ಚಿಗೆ ಗಮನ ಕೊಡ್ರಲ್ಲೇ. ಎಷ್ಟೋ ಜನ ಜುಗುಳು, ಮಂಗಾವತಿ, ಶಾಪುರ ಮತ್ತು ರಾಯಬಾಗ ತಾಲೂಕದಲ್ಲಿ 4 ಹಳ್ಳಿ ಶಿಫ್ಟ್ ಆಗಬೇಕಾಗೈತಿ. ಅದನ್ನು ಯಾರೂ ಮಾತಾಡೋಕೆ ತಯಾರಿಲ್ಲ. ಜನ ಸಾಯ್ತಾ ಇದ್ದಾರೆ. ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ನೀವೇ ಸ್ಟೇಟ್ಮೆಂಟ್ ತೊಗೊಂಡಿದ್ದೀರಿ, ನಿಮ್ಗೆ ಟ್ರೀಟ್ಮೆಂಟ್ ಕೊಡಿ, ನಾನು ಕೊಟ್ಟಿದ್ದೀನಿ. ಅದನ್ನು ಪ್ರಾರಂಭ ಮಾಡ್ಲಿಕ್ಕೆ ಒತ್ತಾಯ ಮಾಡಲಿ. ವಿರೋಧ ಪಕ್ಷದವ್ರ ಕೆಲಸ ಅಲ್ಲದ. ಜನರಿಗೆ ಕೇವಲ ಆಡಳಿತ ಪಕ್ಷದವ್ರು ಅಷ್ಟೇ ತೆಗೆದೇನು ಅದನ್ನು ಅಭಿವೃದ್ಧಿ ಮಾಡೋದು. ಅವ್ರನ್ನೂ ನಮ್ಮ ತಪ್ಪುಗಳನ್ನು ಹಿಂಡಿ ಬಸವೇಶ್ವರ ಯಾತ್ ನೀರಾವರಿಗೆ ಒತ್ತು ಕೊಡಲಿ. ಬಸವೇಶ್ವರ ಯಾತ್ ನೀರಾವರಿ ಒಳಗೆ ಅಸೆಂಬ್ಲಿಯಾಗಿ ಇಳಿಬೇಕಾಗಿತ್ತು. 65,000 ಎಕರೆ ಜಮೀನುಗಳಿಗೆ ನೀರು ಕುಡಿದೈತಿ. ಅದನ್ನು ನಮ್ಮ ಶಾಸಕರು ಒಂದು ವರ್ಷದಿಂದ ಹೇಳಕದಾರು. ಅದನ್ನು ಯಾಕೆ ವಿಳಂಬ ಮಾಡ್ತಿದ್ದೀರ ಅಂತ ಕೇಳುವಂಥದ್ದು ಯಾರಾದ್ರೂ ವಿರೋಧ ಪಕ್ಷದವ್ರು ಕೇಳಿದಾರ? ಅದನ್ನು ಯಾರು ಮಾಡ್ತಾರೆ? ನೀರಾವರಿ ಯೋಜನೆಗಳ ಜನ ಬರಗಾಲ ಬಿತ್ತು. ಬರಗಾಲದಲ್ಲಿ ಎಷ್ಟು ನೀವು ತೊಂದರೆ ಅನುಭವಿಸಿದ್ರಿ? ನದಿ ಪಕ್ಕದಲ್ಲಿರುವಂಥ ಜಮೀನದವ್ರಿಗೆ 3 ತಿಂಗಳು ಲೈನ್ ತೆಗೆದು ಹೋಗಿದ್ರು. ಅವರ ಹೊಳೆಯಾಗ ನೀರಿದ್ದು ಖರೆ ಕುಡಿ ನೀರು ಸಲುವಾಗೈತೆ. ಕುಡಿ ನೀರು ಅದು ದನಗಳು ಕುಡ್ಲಿಕ್ಕೂ ಬರ್ತಿರ್ಲಿಲ್ಲ ಅವು ನೀರು. ಆಮೇಲೆ ಅದನ್ನು ಫಿಲ್ಟರ್ ಮಾಡಿ ಕೊಡ್ತೀವಿ ನಾವು. ಮಲ್ಟಿ ವಿಲೇಜ್ ಎಲ್ಲಿದಾವಲ್ಲ ಅಲ್ಲಿ ಬಂದ್ ಮಾಡ್ರಿನ. ಎಲ್ಲಿ ಮಲ್ಟಿ ವಿಲೇಜ್ ಇಲ್ಲ ಅಲ್ಲಿ ನಮಗೆ ಜನ ಅಲ್ಲಿ ಬೆಳೀತಿದ್ರು. ಬೆಳೆ ಒಂದು ಸ್ವಲ್ಪ ಬೆಳೆ ದಿಂಡಿ ಇದ್ದು ಬೆಳೆಗಳ ಬೇಸಿಗೆಯಲ್ಲಿ ನೀರು ಇಲ್ಲದ ಕಾಯ್ಬಾರ್ದು. ಈ ಹೊಳಿ ಬಂದು ಅದು ಅವ್ರು ಹೆಂಗೆ ಬದುಕವ್ರ? ಈ ಬರಗಾಲದಿಂದ ಇದ್ದವರು ಏನೇನೋ ನಾವು ಮೊನ್ನೆ ನೀರು ಕೊಟ್ಟಿವು. ಏನು ಕೊಟ್ಟಿವಿ ಅವ್ರಿಗೆ? ಏನು ಕೊಟ್ಟಿವು? ಅನ್ನ ಕೊಟ್ಟಿವು? ಕೊಡಲಿಲ್ಲ. ಅದನ್ನು ಯಾರು ವಿರೋಧ ಪಕ್ಷದವ್ರು ಯಾಕೆ ಕೇಳ್ತಾ ಇಲ್ಲ? ನುಸ್ತ ನೀರು ಕೊಟ್ಟರೆ ಬದುಕ್ತಾರೆ ಏನ್ರಿ ಜನ? ಈ 30 ಹಳ್ಳಿ ಅನಂತಪುರ ಜಡ್ಪಿ ಜಿಲ್ಲಾ ಪಂಚಾಯತಿ, ಮಧುಬಾವಿ ಜಡ್ಪಂಚಾಯತಿ, ನೀವೆಲ್ಲ ಟ್ಯಾಂಕರ್. ಶಶಿಧರ್ ಕೊಕಟ್ನೂರ್, RJ32 ನ್ಯೂಸ್, ಚಿಕ್ಕೋಡಿ.